ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಕಟೋರಿ ಬ್ಲೌಸನ್ನು ಆರಿ ವರ್ಕಿಗೆ ಹೆಂಗೆ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡತ್ತೀನಿ. ಅಂದರೆ ಆರಿ ವರ್ಕ್ ಬ್ಲೌಸಿಗೆ ಎಲ್ಲರೂ ಸಾಧಾನೆ ಮಾರ್ಕಿಂಗ್ ಮಾಡಿರ್ತಾರೆ ಅಥವಾ ಕ್ರಾಸ್ ಕಟ್ ಮಾರ್ಕಿಂಗ್ ಮಾಡಿರ್ತಾರೆ. ಆದರೆ ಕಟೋರಿ ಬ್ಲೌಸಿಗೆ ನಾವು ಯಾವ ರೀತಿ ಆರಿ ವರ್ಕ್ ಹಾಕೊಳ್ಳೋಕೆ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಾಗ ನಾನು ತೋರಿಸ್ತೀನಿ. ಈ ಬ್ಲೌಸಿಗೆ ನಾನು ಈ ಸದ್ದ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಫಸ್ಟಿಗೆ ನಾವು ಏನು ಮಾಡಬೇಕು, ಮಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಸೈಜ್ನು ಏನು ಅಳತೆ ಕೊಟ್ಟಿರ್ತಾರಲ್ಲ ಅವರು, ಆ ಅಳತೆಗೆ ತಕ್ಕಂತೆ ಈ ರೀತಿ ಬ್ಯಾಕ್ ಪಾರ್ಟು ಆಮೇಲೆ ಫ್ರಂಟ್ ಪಾರ್ಟು ಕಟಿಂಗ್ ಮಾಡಬೇಕಾದ್ರೆ ಯಾವೆಲ್ಲ ಅಳತಿ ಬೇಕಲ್ಲ ಅವೆಲ್ಲ ಅಳತಿನೂ ನಾವು ಫಸ್ಟಿಗೆ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಒಳಗೆ ಕಟೋರಿ ಇದು ಎಕ್ಸ್ಟ್ರಾ ಬಳಸ್ಕೊಂಡಿದ್ದದ, ಇದ್ರೊಳಗೆ ಬಂದಂಥದ್ದಲ್ಲ, ಇದು ಎಕ್ಸ್ಟ್ರಾ ತೊಗೊಂಡಿದ್ದು. ಇದು ಸೈಡ್ ಪಾರ್ಟು, ಆಮೇಲೆ ಇದು ನೋಡ್ರಿ ಕ್ರಾಸ್ ಬೆಲ್ಟು, ಆಮೇಲೆ ಸ್ಲೀವ್ಸ್ ಎಷ್ಟು ಲೆಂತ್ ಬೇಕಲ್ಲ ಆ ಸ್ಲೀವ್ಸ್ ನೀವು ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಇಷ್ಟು ಅಳತೆ ಬೇಕು. ಇದ್ರೊಳಗೆ ನಾವು ಯಾವ್ಯಾವ ಪಾರ್ಟನ್ನು ಬ್ಲೌಸ್ ಮೇಲೆ ಹಾಕೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇದು ಬಾರ್ಡ್ರ ಚಿಕ್ಕದಾಗದ ನಡೀತದ, ಇದ್ರ ಮೇಲ್ಗಡೆ ನಾವು ಆರಿ ವರ್ಕ್ ಹಾಕೊಂಡ್ರೆ ನಡೀತದ. ಆಮೇಲೆ ಇದು ನೋಡ್ರಿ, ಇದು ಸ್ಲೀವ್ಜಿಗೆ, ಇದು ಫುಲ್ ಬಾರ್ಡ್ರ್ ಬರ್ತದೆ ಸ್ಲೀವ್ಜಿಗೆ. ಬ್ಯಾಕ್ ಸೈಡ್ನು ಇದೇ ಥರ ಇತ್ತು ಅಂತಂದ್ರೆ ಅಂದ್ರೆ ಜಾಸ್ತಿ ಇತ್ತು ಅಂತಂದ್ರೆ ನೀವು ಅದನ್ನ ಕಟ್ ಮಾಡಿ ತೆಗಿಬೇಕಾಗ್ತದ. ಈ ಸದ್ದಿದ್ದು ಅವರು ಬಾರ್ಡರ್ ಸಣ್ಣದ ಇಲ್ರಿ, ಇದ್ರ ಮೇಲೆ ಆರಿ ವರ್ಕ್ ಅಂದ್ರೆ ಈ ಸೈಡ್ ಆರಿ ವರ್ಕ್ ಹಾಕ್ರಿ ಅಂತ ಹೇಳಾರ. ಅದಕ್ಕಂತ ಹೇಳಿ ನಾನು ಇದನ್ನ ಇಡ್ತಾ ಇದ್ದೀನಿ, ಕಟ್ ಮಾಡ್ತಾ ಇಲ್ಲ. ಈಗ ನಾವು ಫಸ್ಟಿಗೆ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಈಗ ಇಷ್ಟರೊಳಗೆ ನಮ್ಗೆ ವರ್ಕ್ ಬರ್ತದೆ, ಇಷ್ಟರೊಳಗೆ ವರ್ಕ್, ಇಷ್ಟು ಬಾರ್ಡ್ರ, ಇದು ನೋಡ್ಕೋಬೇಕು ನಾವು ಎಷ್ಟು ಅಂತ ಹೇಳಿ ಕರೆಕ್ಟಾಗಿ. ಇದು ನೋಡ್ರಿ, ಈಗ ನಾವು ಇಲ್ಲಿ ಇಷ್ಟು ಕಟ್ ಮಾಡಿ ತೆಗಿಲೇಬೇಕಾಗ್ತದ. ಈ ಬಾರ್ಡ್ರ್ ಎಷ್ಟದ, ಇದೇನು ಹಸಿರು ಪಟ್ಟಿ ಅಲ್ಲ, ಇದನ್ನ ನಾವು ಕಟ್ ಮಾಡಿ ತೆಗಿಯೋಣ. ಯಾಕಂದ್ರೆ ಮತ್ತೆ ನಾವು ಈ ಡಿಸೈನ್ ಮೇಲೇ ವರ್ಕ್ ಬತ್ತು ಅಂತಂದ್ರೆ ಅದು ಎದ್ದು ಕಾಣಿಸಂಗಿಲ್ಲ. ಇಲ್ಲಿ ಪ್ಲೇನ್ ಅದಲ್ಲ, ಇಲ್ಲಿ ವರ್ಕ್ ಬರ್ಬೇಕದು ಆರಿ ವರ್ಕ್. ಇದು ನೋಡ್ರಿ, ಈ ರೀತಿ ಫಸ್ಟಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂಚೂರು ನಾನು ಬ್ರಾಡ್ ತಗೋತೀನಿ. ಫಸ್ಟಿಗೆ ನೀವು ಪೇಪರ್ ಮೇಲೇ ಬ್ರಾಡ್ ಬೇಕಾದ್ರೆ ಪೇಪರ್ ಮೇಲೇ ಕಟ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಒಂದು ಮಾರ್ಕಿಂಗ್ ಆದ ನಂತರ ಇದೇನಲ್ಲ ಸೆಂಟ್ರ್ ಪಾಯಿಂಟ, ಇದನ್ನ ಈ ರೀತಿ ಹೊಳಿಸ್ಕೊಳ್ಳೋಣ ನಾವು. ಕರೆಕ್ಟಾಗಿ ಇಲ್ಲಿ ಸೆಂಟ್ರ್ ಬರುವಂಗೆ ನೋಡಿಕೊಂಡು ಹೊಳಿಸೋಣ. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅದು ಇನ್ನೊಂದು ಸೈಡ್ನು ಮೂಡಿರ್ತದೆ. ಈಗ ನಾವು ಇದ್ರ ಮೇಲೆ ವೈಟ್ ಪೆನ್ಸಿಲ್ ಇನ್ನೊಂದು ಸತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು. ಈಗಿಷ್ಟು ಇಲ್ಲೇನದ, ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ತೀವಿ ನಾವು. ಇಲ್ಲಿ ಶೋಲ್ಡರ್ ಜಾಯಿಂಟಿಗೆ ಬಿಡ್ಬೇಕು ನಾವು ಬಟ್ಟೆ ಅರ್ಧ ಇಂಚಿನಷ್ಟು. ಆಮೇಲೆ ಇಲ್ಲಿ ಸ್ಲೀವ್ ಜಾಯಿಂಟ್ ಮಾಡ್ತೀವಲ್ಲ, ಇಲ್ಲಿನೂ ಕೂಡ ಬಟ್ಟೆ ಹೋಗ್ತದೆ, ಇಲ್ಲಿನೂ ಬಿಡ್ಬೇಕು ನಾವು. ಈಗೇನು ನಾವು ವರ್ಕ್ ಮಾಡೋದೇನದ ಇಷ್ಟು ಒಳಗೆ ವರ್ಕ್ ಮಾಡಬೇಕು. ಆಮೇಲೆ ಹೊಲಿಗೆ ಅನ್ನೋದು ಈ ಕಡೆ ಹೋಗ್ತದೆ, ನಮ್ಗೆ ಹೊಲಿಗೆದು ಈ ಕಡೆ ಹೋಗ್ತದೆ. ಈಗ ಇದು ಬ್ಯಾಕ್ ಪಾರ್ಟ ಮಾರ್ಕಿಂಗ್ ಆಯಿತು. ಇನ್ನು ಸ್ಲೀವ್ಸ್ ಮಾರ್ಕಿಂಗ್ ಮಾಡೋಣ. ಪೇಪರ್ ಕಟ್ ಮಾಡಿದ್ದೇವಲ್ಲ ಅದನ್ನೇ ತಗೊಳ್ಳೋದು. ಕರೆಕ್ಟಾಗಿ ಈ ರೀತಿ ಇಟ್ಟು ಈಗ ಇದ್ರ ಮೇಲೆ ನಾವು ಮಾರ್ಕಿಂಗ್ ಮಾಡೋದು. ಇಲ್ಲೆಲ್ಲ ನಾಚ್ ಇದ್ದರಿನೂ ಕೂಡ ಮಾರ್ಕ್ ಹಾಕೋರಿ.
ನಮ್ಗೆ ಇದು ರೆಡಿ ಆಯಿತು. ಆದ್ರೆ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಮಾರ್ಜಿನ್ ಬಿಟ್ಟು ನಾವು ವರ್ಕ್ ಹಾಕಬೇಕಾಗ್ತದೆ. ಆಮೇಲೆ ಇಲ್ಲಿಂದ 1/2 ಇಂಚ್ ಬಿಟ್ಟು ಇದ್ರ ಒಳಗಡೆ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ 1/2 ಇಂಚ್ ಬಿಟ್ಟು ಮಾರ್ಕಿಂಗ್ ಮಾಡಬೇಕು. ಯಾಕಂತಂದ್ರೆ ಇದು ಹೊಲಿಗೆ ಒಳಗೆ ಹೋಗ್ತದೆ ಫ್ರೆಂಡ್ಸ್. ಹೊಲಿಗೆ ಒಳಗೆ ಹೋಗೋದನ್ನು ಬಿಟ್ಟು ನಾವು ವರ್ಕ್ ಹಾಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಫುಲ್ ದಂಡಿಗೆ ವರ್ಕ್ ಹಾಕಿಬಿಡ್ತಾರೆ. ಅದು ಹೊಲಿಯೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತದು. ಅದಕ್ಕಂಥೇಳಿ ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನು ಕಲಿಬೇಕು ನೀಟಾಗಿ. ಇದು ಎಕ್ಸಾಕ್ಟ್ ಅಳತಿ ಇಲ್ಲಿಗದ, ಆದ್ರೆ ನಾವು ವರ್ಕ್ ಇಲ್ಲಿಗೆ ಎಂಡ್ ಮಾಡಬೇಕು. ಯಾಕಂದ್ರೆ ಇದು ಏನದ ಹೊಲಿಗೆ ಪೋರ್ಷನ್, ಇದೆಲ್ಲ ಹೊಲಿಗೆ ಒಳಗೆ ಹೋಗ್ತದೆ. ಆಮೇಲೆ ಇಲ್ಲಿ 2 ಇಂಚ್ ಮಾರ್ಜಿನ್, ಈ ಕಡೆ 2 ಇಂಚ್ ಮಾರ್ಜಿನ್ ಬಿಡಬೇಕು. ಯಾಕಂದ್ರೆ ಇದನ್ನು ಕೂಡ ಹೊಲಿಗೆ ಮಾರ್ಜಿನ್ ಅದ, ಹೊಲಿಗೆ ಒಳಗೆ ಹೋಗ್ತದೆ. ನಾವು ಇದ್ರ ಒಳಗೆ ಅಷ್ಟೇ ನಾವು ಇಲ್ಲಿ ವರ್ಕ್ ಹಾಕೋಬೇಕು. ಈಗ ಇದನ್ನ ಫೋಲ್ಡ್ ಮಾಡಿ ಪ್ರೆಸ್ ಮಾಡೋನು 2 ಕಡೆ ಮೂಡ್ತದೆ ಫ್ರೆಂಡ್ಸ್. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈಗ ಇಲ್ಲಿ ಮೂಡೋದು ನೋಡ್ರಿ. ಇದ್ರ ಮೇಲೆ ಮತ್ತೊಮ್ಮೆ ನಾವು ಮಾರ್ಕಿಂಗ್ ಮಾಡೋದು. ಇದು ಮಾರ್ಜಿನ್. ಆಮೇಲೆ ಇಲ್ಲೂ ಕೂಡ ಮಾರ್ಜಿನ್. ಈ ಕಡೆ ನಾವು ಇದನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಹಚ್ಕೊಳ್ಳೋಣ. ಯಾಕಂದ್ರೆ ಇದು ನೋಡ್ರಿ ಪೂರಾ ಈ ಥರ ಪಿಸ್ಕೆದಿದ್ದು ಅಂದ್ರೆ ಫಸ್ಟಿಗೆ ಇದ್ರೊಳಗೆ ಬಟ್ಟೆ ಒಳಗೆ ಲಾಸ್ಟ್ ಎಂಡಿಗೆ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಬಂದದಿದು. ಇದನ್ನು ಕಟ್ ಮಾಡಿ ತೆಗೆದು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಆಮೇಲೆ ಈಗೇನದ 1/2 ಇಂಚಿಗೆ ಒಳಗಡೆ ಈ ರೀತಿ ತಗೊಳ್ಳೋಣ. ಈಗ ನೋಡ್ರಿ ಇದ್ರ ಒಳಗಡೆ ನೀವು ವರ್ಕ್ ಹಾಕೋಬೇಕಾಗ್ತದೆ. ಈಗ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇನ್ನು ಕಟೋರಿ ಪೀಸ್ ಹಾಕಾಕ ಫ್ರಂಟ್ ಪಾರ್ಟ್ ಯಾವ ರೀತಿ ತಗೋಬೇಕಂತ ಹೇಳಿ, ಈಗ ಇಲ್ಲಿನೂ ಕೂಡ ನೀವು ಬ್ಯಾಕ್ ಪಾರ್ಟಿಗೂ ಕೂಡ ಮಾರ್ಜಿನ್ ತಗೋಬೇಕಾಗ್ತದೆ. ಆ ಮಾರ್ಜಿನ್ ಬಿಟ್ಟೆ ನೀವು ಬುಟ್ಟಗಳು ಹಾಕಬೇಕಾಗ್ತದೆ ಫ್ರೆಂಡ್ಸ್. ಇಲ್ಲಿ ಈ ಕಡೆ 2 ಇಂಚ್, ಈ ಕಡೆ 2 ಇಂಚ್ ಬಿಟ್ಟು, ಅಂದರೆ ಏನು ನಾವು ಚೆಸ್ಟ್ ತೊಗೊಂಡಿರ್ತಲ್ಲ, ಚೆಸ್ಟ್ ಮುಂದೆ 2 ಇಂಚ್, ವೇಸ್ಟ್ ಮುಂದೆ 2 ಇಂಚ್ ತೊಗೊಂಡು ಕಿಸಿಂದ್ರೆ ಅದು ಗೆರಿ ಹಾಕ್ಕೊಂಡು ಆಮೇಲೆ ಇದ್ರ ಒಳಗೆ ನೀವು ಬುಟ್ಟ ಹಾಕಬೇಕಂತಂದ್ರೆ ಇದ್ರ ಒಳಗೆ ಬುಟ್ಟ ಹಾಕೋಬೇಕಾಗ್ತದೆ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಅದ. ಈಗ ನಾವು ಇಲ್ಲಿ ಕಟೋರಿ ಸೈಡ್ ಪಾರ್ಟ್ ಹಾಕೋಣ. ಇದು ನೋಡ್ರಿ ಈ ಪೀಸ ಇಲ್ಲಿ ಹಾಕೋನು. ಯಾವಾಗಲೂ ನೋಡ್ರಿ ಇದು ಹಿಂಭಾಗದ ಕೊರಳು ಈ ಕಡೆ ಆಯ್ತಂದ್ರೆ ಮುಂಭಾಗದ ಕೊರಳು ಈ ಕಡೆ ಆಗ್ಬೇಕು. ಅಂದಾಗವು ಕರೆಕ್ಟ್ ಬರ್ತಾವೆ ಎರಡೂ. ಈಗ ನಮ್ಗೆ ಕಟೋರಿ ಇದೇನದ ವರ್ಕ್ ಹಾಕ್ಲಕ್ಕ ಇದು ಇಷ್ಟೇ ಪಾರ್ಟ್ ಸಿಕ್ಕರೆ ಸಾಕು ನಮ್ಗೆ. ಯಾಕಂದ್ರೆ ಇದ್ರ ಒಳಗೆ ನಾವು ಡಿಸೈನನ್ನು ಹಾಕ್ಬೋದು. ಈಗ ನಾವು ಇದಿಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಕಟೋರಿ ಪೀಸಿಗೆ. ಇಷ್ಟೊಂದು, ಆಮೇಲೆ ಇದು ಎಕ್ಸಾಕ್ಟ್. ಇಲ್ಲೇನದ ನಾವು ಬಟ್ಟೆ ಮೇಲೆ ಇಷ್ಟು ಹೊಲಿಗೆ ಸಂಬಂಧ ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಇದು ಎಕ್ಸಾಕ್ಟ್ ನೋಡ್ರಿ ಇಲ್ಲಿಗೆ. ಆಮೇಲೆ ಇಲ್ಲಿ ಬಗಲ್ ಶೇಪ್ನು ಕೂಡ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ಎಷ್ಟು ಹೊಲಿಗೆ ಒಳಗೆ ಹೋಗ್ತದೆ ಬಟ್ಟೆ ಅಂದ್ಕೊಂಡು ನೋಡಿಕೊಂಡು ಅದನ್ನ ಬಿಟ್ಟು ನಾವು ವರ್ಕ್ ಹಾಕಬೇಕಾಗ್ತದೆ. ಇಲ್ಲೇನದ ಹಾಫ್ ಇಂಚಿನಷ್ಟು ಬಿಡಬೇಕು. ಹೇಳಿದ ನಿಮಗೆ ಹೊಲಿಗೆ ಒಳಗೆ ಹೋಗ್ತದಂತ ಬಿಟ್ಟು ಇಲ್ಲಿಂದನೇ ನೀವು ಸಾಕಳಿಗೆ ಹಾಕೋದು ಸ್ಟಾರ್ಟ್ ಮಾಡಬೇಕು. ಇದು ಎಕ್ಸಾಕ್ಟ್, ಇದು ಎಕ್ಸ್ಟ್ರಾ, ಇದು ಹೊಲಿಗೆ ಒಳಗೆ ಹೋಗ್ತದೆ. ನೀವೇನದ ವರ್ಕ್ ಏನದ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ಆಮೇಲೆ ಏನದ ಇದನ್ನು ಸೇಫ್ ಆಮೇಲೆ ಏನದ ಇದು ಎಲ್ಲ ಪಾರ್ಟ್ಗಳು ಅಸ್ತ್ರ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಲೌಸ್ ಪರ್ಫೆಕ್ಟ್ ಫಿನಿಶಿಂಗ್ ಆಗಿ ಬರ್ತದೆ ಫ್ರೆಂಡ್ಸ್. ಈ ರೀತಿ ನೀವು ಮಾರ್ಕಿಂಗ್ ಮಾಡೋದನ್ನು ಕಲೀರಿ. ಇದು ನೋಡ್ರಿ ಇದು ಬ್ಯಾಕ್ ಪಾರ್ಟ್, ಇದು ಕಟೋರಿದು ಫ್ರಂಟ್ ಪಾರ್ಟ್. ನಾವು ಇಲ್ಲಿಂದ ಇಲ್ಲಿಗೆ ಅಷ್ಟೇ ವರ್ಕ್ ಹಾಕಬೇಕು. ಅದು ಹೆಂಗೆ ಇದ್ರ ಒಳಗೆ ಈ ಗೆರಿ ಒಳಗೆ ವರ್ಕ್ ಹಾಕೋಬೇಕು. ಆಮೇಲೆ ಇಲ್ಲೇನದ ಸ್ಲೀವ್ಸ್, ಇದು ನೋಡ್ರಿ ಇದು ಸ್ಲೀವ್ಸ್. ಈ ರೀತಿ ಮಾರ್ಕಿಂಗ್ ಹಾಕೋಬೇಕು. ನೋಡಿರಲ್ಲ ಫ್ರೆಂಡ್ಸ ಎಷ್ಟು ಈಸಿಯಾಗಿ ಕಟೋರಿ ಬ್ಲೌಸ್ ಮಾರ್ಕಿಂಗನ್ನು ನಾನು ಹೇಳ್ಕೊಟ್ಟೀನಿ. ಎಲ್ಲರೂ ಏನು ಮಾಡ್ತಾರೆ, ಕಟೋರಿ ಬ್ಲೌಸಿಗೆ
ಆರಿ ವರ್ಕ್ ಅದು ಹಾಕಕ್ಕೆ ಬರಂಗಿಲ್ರಿ, ಹೊಲ್ಯಾಕೆ ಬರಂಗಿಲ್ರಿ ಅಂತ ಈ ರೀತಿ ಹೇಳ್ತಿರ್ತಾರೆ. ಯಾವ ಬ್ಲೌಸ್ ಕೊಟ್ಟರು ನಾವು ನಮ್ಮ ಮೆಥಡ್ ಒಳಗೆ ಹೊಲಿದು ಮಾರ್ಕಿಂಗ್ ಹಾಕಿ ಹೊಲಿದು ಕೊಡ್ಬೇಕು ಅವರಿಗೆ. ಓಕೆ ಸರ್, ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತಾವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.